ಬ್ಯಾಕ್ ಟು ಮೈ ಡೇ 3 ಊಟಿ ಬ್ಲಾಗ್. ಸೊ ಇವತ್ತು ಏನಂತ ಅಂದರೆ ಎಲ್ಲ ಪ್ಲೇಸಸ್ಸು ನಿನ್ನೆನೇ ಊಟಿಲೆಲ್ಲ ಕವರ್ ಮಾಡಿದ್ದಾಯಿತು. ಸೊ ಇವಾಗ ಆನ್ ದ ವೇ ಊಟಿ ಟು ಬ್ಯಾಂಗ್ಳೂರ್ಗೆ ಹೋಗೋ ಅಂದರೆ ತುಮಕೂರ್ಗೆ ಹೋಗೋ ರೋಡಲ್ಲಿ ಯಾವುದಾದ್ರೂ ಒಳ್ಳೊಳ್ಳೆ ಪ್ಲೇಸ್ ಇದ್ದರೆ ತೋರಿಸ್ತೀನಿ. ಮತ್ತು ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಯಾಕೆಂದರೆ ಇವಾಗ ಆಲ್ರೆಡಿ ಟೈಮ್ 9 o'clock. ಇಷ್ಟು ಬೇಗನೆ ನಾವು ಇಲ್ಲಿಂದ ಬಿಡ್ತಾ ಇರೋದ್ರಿಂದ ಅಂದರೆ ಟ್ರಾಫಿಕ್ ಆಗಿಬಿಡುತ್ತೆ ಮತ್ತು ವಾಪಸ್ ಊರಿಗೆ ಹೋಗೋಕ್ಕೆ ಅಂತ. ಏಕೆಂದರೆ ಇವಾಗ ಸಂಡೇ ಅಲ್ವಾ, ಮತ್ತು ನಾಳೆ ಎಲ್ಲರಿಗೂ ಆಫೀಸ್ಗೆ ಹೋಗಬೇಕು, ಕೆಲಸ ಎಲ್ಲ ಇರುತ್ತೆ. ಸೊ ಅದಕ್ಕೆ ಇವಾಗಲೇ ಹೊರಡ್ತಾ ಇದ್ದೀವಿ ನಾವು. ಆನ್ ದ ವೇ ನಾವು ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲಿ ಒಂದಷ್ಟು ಪ್ಲೇಸ್ನ ನೋಡ್ಕೊಂಡು ಹೋಗ್ತೀವಿ. ಸೊ ಈ ಒಂದು ವ್ಲಾಗ್ನ ಫುಲ್ ನೋಡಿ ಡಾರ್ಕ್ ಚಾಕ್ಲೇಟ್ಸ್ ಎಲ್ಲ. சார் அது வேண்டாம் சார், அதை வேணும் எங்களுக்கு சார். சார் அது வேண்டாம் எங்களுக்கு, அதை வேணும் சார். பிரைஸ் இன்னொரு பிரைஸ் சொல்லுங்க சார். சார் இவ்வளோ வாங்கிடுறீங்க நீங்கள், இவ்வளோ 10% டிஸ்கவுண்ட் கூட கொடுக்குறீங்க சார். இன்னும் 10% டிஸ்கவுண்ட் கொடுங்க சார். ಆಯ್ತು ಬಿಡಿ ಫ್ರೆಂಡ್ಸ್. ಊಟಿ ಹಾಲ್ ಹೆಂಗ್ ತಗೊಂಡ್ ಹೋಗ್ತಿದ್ದಾರೆ ನೋಡಿ, ಯಾವ ತರ ಕ್ಯಾನಲ್ ತಗೊಂಡ್ ಬರ್ತಿದ್ದಾರೆ. ನಮ್ ಕಡೆ ಈ ತರ ಕ್ಯಾನ್ ಇಲ್ಲ, ಆ ತರ ಕ್ಯಾನ್ ಇದೆ ನೋಡಿ. ನಮ್ ಕಡೆ ಎಲ್ಲ ಈ ತರ ಇದೆ. ಗೊತ್ತಿಲ್ಲ ಅದೆಲ್ಲ. ಶಿವಯ್ಯ ಸೈಂಟಿಸ್ಟ್ ಕಣಪ್ಪ ಹೇಳೋದು. ಹಾಲಲ್ಲಿ ಫ್ಯಾಟ್ ಕಣಪ್ಪ ಕಂಟೆಂಟ್, pH ಅಲ್ಲಿ ಆಸಿಡ್ ಅಲ್ಲ ಅದು. ನೋಡ್ದಾ ಕಂಟೆಂಟ್ ಆಸಿಡ್. ಫ್ರೆಂಡ್ಸ್, ಇವಾಗ ಹೋಗ್ತಾ ಇರೋ ಪ್ಲೇಸ್ ಬಂದು ಪೈಕರ ವಾಟರ್ ಫಾಲ್ಸ್. ಸೊ ಇದು ಒಂದು ವಾಟರ್ ಫಾಲ್ಸ್ ಇರೋ ಜಾಗ. ಸೊ ನೋಡೋಣ ಹೇಗಿರುತ್ತೆ ಅಂತ. ಸೊ ಹುಡುಗರೆಲ್ಲ ನಡ್ಕೊಂಡು ಹೋದ್ರು, ಬಟ್ ನಮಗೆ ಬಿಸಿಲಲ್ಲಿ ನಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು 3 ಜನ ಈ ಥರದೊಂದು ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ. ಇಷ್ಟೊತ್ತು ಬೇಕಂದ್ರೆ ಅದು ಬಂದಿದ್ದೆ ಅಷ್ಟು. ಪೈಕರ ವಾಟರ್ ಫಾಲ್ಸ್. ಸೊ ಟಿಕೆಟ್ ನೋಡಿ ಒಬ್ರಿಗೆ 40 rupees ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದೇನೆ ಪೈಕರ ವಾಟರ್ ಫಾಲ್ಸ್. ತುಂಬ ದೊಡ್ಡ ಫಾಲ್ಸ್ ಏನಲ್ಲ, ಚಿಕ್ಕದಾಗೆ ಇದೆ, ಬಟ್ ತುಂಬ ಚೆನ್ನಾಗಿದೆ. ಬಾನೆ ಎಲ್ಲಿದ್ಯಾ? ಕಾಣಿಸ್ತಾ ಇಲ್ಲ. ಯಾವ ಮರದಿಂದೆ? ಎಲ್ಲಿ? ಆನೆ 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 ಬಂತಂದಾನೆ, ಯಾವ ಊರಾನೆ? ಬಾನೆ ಸ್ವಲ್ಪ ನೋಡೋಣ ಸರಿಯಾಗಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ತಮಿಳ್ನಾಡು ಲಿಮಿಟ್ಸ್ ಮುಗಿಯುತ್ತೆ. ಇವಾಗ ಏನಿದ್ರು ನಮ್ಮ ಕರ್ನಾಟಕ. ಸೊ ಇವಾಗ ಬಂಡೀಪುರ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ.
ಫ್ರೆಂಡ್ಸ್ ಇವಾಗ ನಾವು ಊಟಿ ಮುಗಿಸ್ಕೊಂಡು ಮೈಸೂರಿಗೆ ಬಂದಿದ್ದೀವಿ, ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಇವಾಗ ಹತ್ತುತ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 4 ಗಂಟೆ 4:15 ಆಗಿದೆ. ನೋಡಬೇಕು ದೇವಸ್ಥಾನ ಓಪನ್ ಇರುತ್ತಾ ಏನೋ ಗೊತ್ತಿಲ್ಲ ನಮಗೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ಟ್ರಾವೆಲ್ ಮಾಡಿ ಆನ್ ದ ವೇ ಬಂದಿದ್ವಲ್ಲ. ಸೊ ದೇವ್ರ ದರ್ಶನ ಮೈಸೂರಲ್ಲಿ ಬೇರೆ ಕಡೆ ಎಲ್ಲದಕ್ಕೂ ಹೋಗೋಕ್ಕಿಂತ ಮೇಯ್ನಾಗಿ ಬೆಟ್ಟಕ್ಕೆ ಹೋಗೋಣ ಅಂತ ಬಂದಿದ್ದೀವಿ. ನೋಡ್ಬೇಕು ದೇವ್ರ ದರ್ಶನ ಅಲ್ಲ. ಇವಾಗ ಲೈನಿಗೆ ಜಾಯಿನ್ ಆಗ್ಬೇಕು ನಾವು. ಜನ ಏನು ಅಷ್ಟೊಂದಿಲ್ಲ. ಸೊ ಮಧ್ಯಾಹ್ನ ಎಲ್ಲ ಎಲ್ಲೂ ಊಟ ಮಾಡಿರಲಿಲ್ಲ ಫ್ರೆಂಡ್ಸ್. ಆನ್ ದ ವೇ ಬರೀ ರೋಡ್ ಇರೋದ್ರಿಂದ ಎಲ್ಲೂ ಹೋಟೆಲ್ಸ್ ಎಲ್ಲ ಇರಲಿಲ್ಲ. ಸೊ ಅದಕ್ಕೆ ತುಂಬ ಹೊಟ್ಟೆ ಹಸಿತು ಅಂತ ಹೇಳ್ಬಿಟ್ಟು ಇವಾಗ ಚಿಮ್ಮರಿ ತಗೊಳ್ತಾ ಇದ್ದೀವಿ. ನೋಡಿ ಇದು ಚಕ್ಲಿ ಸೂಪ್ ಅಂತೆ ಮೈಸೂರಲ್ಲಿ. ಮ್ಯಾಗಿ ನೂಡಲ್ಸ್ ಏನಿದ್ರು ನೇಮು, ಪಪ್ಪಾಯ ಕಾರ್ನರ್ ಅಂತೆ. ಚಕ್ಲಿ ಸೂಪ್ ಎಲ್ಲರೂ ತಿಂತಾ ಇದ್ದಾರೆ. ಹೆಂಗಿದೆ ಟೇಸ್ಟು? ಚೆನ್ನಾಗಿದೆಯಾ? ನಿಜ ಹೇಳಿ. ಹೌದಾ? ಬಿಸಿ. ಫ್ರೆಂಡ್ಸ್ ನಾವಿವಾಗ ವರ್ಲ್ಡ್ ಆಫ್ ಮೈಸೂರು ಪಾಕ್ ಹತ್ರ ಬಂದಿದ್ದೀವಿ. ನೋಡಿ ವೆರೈಟೀಸ್ ಆಫ್ ಮೈಸೂರು ಪಾಕ್ ಸಿಗುತ್ತಂತೆ. ಸೊ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ವರ್ಲ್ಡ್ ಆಫ್ ಮೈಸೂರು ಪಾಕ್. ಆ ಕಡೆ ಏನಿದೆ? ಮೈಸೂರು ಸಿಲ್ಕ್ ಸಾರಿ. ಹಾಂ ಬನ್ನಿ ಹೋಗೋಣ. ಮೈಸೂರು ಪಾಕ್ ಹೇಗಾಯಿತು ಅಂತ ಹೇಗೆ ಮಾಡಿದ್ರು ಅಂತ ನೋಡಿ ಫ್ರೆಂಡ್ಸ್. ಏನು ಗೊತ್ತಾ, ಫಸ್ಟ್ ಟೈಮ್ ಹೇಗೆ ಮೈಸೂರು ಪಾಕ್ ಇಂಟ್ರೊಡ್ಯೂಸ್ ಆಯಿತು ಇಡೀ ಜಗತ್ತಿಗೆ ಅಂತ ಇಲ್ಲಿ ಬರೆದಿದ್ದಾರೆ ಅದನ್ನು. ಪ್ಯೂರ್ ಮೈಸೂರು ಪಾಕ್ ಇದು ಮಷೀನಲ್ಲಿ. ಫ್ರೆಂಡ್ಸ್ ನೋಡಿ ಅಲ್ಲಿ ಮಷೀನಲ್ಲಿ ಮೈಸೂರು ಪಾಕ್ ಪಂಚ್ ಆಗ್ತಾ ಇದೆ. ಅಂದರೆ ಒಂದೊಂದು ಶೇಪಲ್ಲಿ ಬರುತ್ತಲ್ಲ, ಅದು ಸ್ಕ್ವೇರ್ ಶೇಪಲ್ಲಿ ಥರ. ಮೈಸೂರು ಪಾಕ್ ನಂಗೆ ಇಷ್ಟ ಇಲ್ಲ. ಡ್ರೈ ಫ್ರೂಟ್ ಲಡ್ಡು ಕೊಡಿಸು. ಮಡಿಕೇರಿ ಲಡ್ಡು ಕೊಡಿಸ್ಬಿಡ್ತೀನಿ. ನಂಗೆ ಬೇಡ, ನಂಗೆ ಇದೇ ಬೇಕು ಪ್ಲೀಸ್. ಎಷ್ಟು ಕೇಳು. ನಾನು ಸ್ವೀಟ್ ತಿನ್ನಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ನಾನು ಮೈಸೂರು ಪಾಕ್ ತಿನ್ನಲ್ಲ ಜಾಸ್ತಿ. ಫ್ರೆಂಡ್ಸ್ ನೋಡಿ ನನಗೆ ಲಡ್ಡು ಕಟ್ತಾ ಇದ್ದಾರೆ. ನಾವಿಷ್ಟೊಂದು ತಿಂತೀವ ಅಂತ ಅನಿಸುತ್ತೆ. ಫ್ರೆಂಡ್ಸ್ ನಮ್ಮ ಟ್ರಿಪ್ಪಿನ ಕೊನೆಯ ಊಟ ಮದ್ದು ಟಿಫನ್ಸಲ್ಲಿ. ಶಿವು ಅಂತೂ ನಿದ್ದೆ ಮಾಡಿದ್ದವ್ರೆ. ಫ್ರೆಂಡ್ಸ್ ಇವಾಗ ಊಟ ಮಾಡ್ಕೊಂಡು